ಬಿಜೆಪಿ ವಕ್ತಾರರು ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ, ಕಾಂಗ್ರೆಸ್ನ ಎಂಎಲ್ಸಿ ನಾಗರಾಜ್ ಯಾದವ್ ಅವರಿದ್ದಾರೆ, ಜೆಡಿಎಸ್ನ ವಕ್ತಾರರು ದೇವರಾಜ್ ಸರ್ ಇದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರಾಮಕೃಷ್ಣ ಉಪಾಧ್ಯಾಯರಿದ್ದಾರೆ. ನಾಗರಾಜ್ ಯಾದವ್ ಅವರನ್ನಲ್ಲೇ ಡಿಬೇಟ್ನ ಪ್ರಾರಂಭ ಮಾಡಬೇಕು. ಇಡಿ ಕೂಡ ಎಂಟ್ರಿ ಆಗೋಯ್ತು ಸರ್, ಟ್ರಿಪಲ್ ಶಾಕ್ ಅಂತ ಹೇಳಿ ವಿಶ್ಲೇಷಣೆ ಆಗ್ತದೆ. ಹೌದು, ಅಧಿಕೃತವಾಗಿ ಕೇಸ್ ದಾಖಲಾಗಿದೆ ಈಗ. ಲೇಟೆಸ್ಟ್ ಅಪ್ಡೇಟ್. What is that? Can you tell me what ED has expressed about it? What is that they given an acknowledgement to him? PMLA ಅಡಿಯಲ್ಲಿ ದಾಖಲು ಮಾಡ್ಕೊಂಡಿದ್ದಾರೆ ಸರ್ ಕೇಸು. Can you read the this one acknowledgement? ಆಲ್ರೆಡಿ ನಾವು ಬ್ರೇಕಿಂಗ್ ಹಾಕಿದೀವಿ, ಮತ್ತೆ ಬೇಕು ಅಂತಂದ್ರೆ ಅದರ ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎನಿವೇ, ಈಗ ಲೋಕಾಯುಕ್ತ ಇತ್ತು, ಲೋಕಾಯುಕ್ತದ ಜೊತೆಯಲ್ಲೇ ಇದೀಗ ಮತ್ತೊಂದು ಇಡಿ ಕೂಡ. ಓಕೆ, ಡನ್. ಓಕೆ, ಕ್ರಿಮಿನಲ್ ಕೇಸಸ್ ಅಂತ ವಿಚಾರ ಬಂದಾಗ ಲೋಕಾಯುಕ್ತ ಇರ್ಬೋದು, CBI ಇರ್ಬೋದು, ED ಇರ್ಬೋದು, ಎಲ್ಲ ವಿಚಾರಗಳು ಎದುರಿಸ್ತಕ್ಕಂಥದ್ದು ಎರಡು ಮಾತು ಇಲ್ಲವೇ ಇಲ್ಲ. ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಾನು ಯಾವುದೇ ತಪ್ಪು ಮಾಡಿಲ್ಲ, ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೇನೆ, ಯಾವುದೇ ತನಿಖೆ ಆದರೂ ಕೂಡ ನಾವು ತನಿಖೆಗೆ ಸಿದ್ಧರಾಗಿದ್ದೇವೆ, ಸಹಕರಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದೇವೆ. ಆದರೆ ಎರಡು ಮಾತು ಇಲ್ಲವೇ ಇಲ್ಲ. ಈಗ ಸ್ನೇಹ ಕೃಷ್ಣ ಅವರು ಯಾರು ಕಂಪ್ಲೇಂಟ್ ಆಗಿದ್ರು, 3 ಕಂಪ್ಲೇಂಟ್, ಅವರು ಕೂಡ ಕಂಪ್ಲೇಂಟ್ ಆಗಿದ್ರು ಹೈಕೋರ್ಟಲ್ಲಿ, ಮತ್ತು ಕ್ರಿಮಿನಲ್ ಕೇಸಸ್ ಇಂದ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಕೂಡ ಮಾಡಿದಾಗ 156/3 ಮತ್ತು CRPCಯಲ್ಲಿ ಏನು ಅವರಿಗೆ ಪರ್ಮಿಷನ್ ಕೊಟ್ಟಿದ್ರು ಕೇಸ್ ಆಗಲಿಕ್ಕೆ, ಅದು ಕೂಡ ಲೋಕಾಯುಕ್ತದಲ್ಲಿ FIR ಆಗಿರೋದು. SP ಲೋಕಾಯುಕ್ತ ಪೊಲೀಸ್ ಅವ್ರಿಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು. ಲೋಕಾಯುಕ್ತ SP ಅವರು ಅದನ್ನು ಕೇಸ್ ಮಾಡಲಿಕ್ಕೆ FIR ದಾಖಲೆ ಮಾಡ್ಕೊಂಡಿರೋದು. ಮುಂದುವರೆದ ಭಾಗವಾಗಿ 62 ಕೋಟಿ ರೂಪಾಯಿಗೆ ಬೆಲೆ ಮಾತಾಡಿದ ವಿಚಾರಗಳು ಇರ್ಬೋದು. ಯಾವ ವಿಚಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ನನಗೆ ಅದು ಸ್ಪಷ್ಟವಾದ ಮಾಹಿತಿ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಅವರು ED ಅವರಿಗೆ ಒಂದು ಇಮೇಲಲ್ಲಿ ಕಳಿಸಿದ್ದಾರೆ ಲೆಟರ್, ಅವ್ರಿಗೆ ಅಕ್ನಾಲಜ್ಮೆಂಟ್ ಬರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ನಾನು ಇದುವರೆಗೂ ತಿಳ್ಕೊಂಡಿರೋದು. ದೇ ಮಸ್ಟ್ ಅಕ್ನಾಲಜ್ ದಿಸ್ ದ ಕಂಪ್ಲೇಂಟ್ ವಾಟ್ ಇಸ್ ಗಿವನ್ ಟು ಹಿಮ್. ಐ ಆಮ್ ನಾಟ್ ಅವೇರ್ ಆಫ್ ವಾಟ್ಸ್ ಹ್ಯಾಪನಿಂಗ್. ಲೆಟ್ ಮಿ ಟೆಲ್ ಯು. Okay, if a case is filed also, the basis of this case completely comes back to the High Court and the lower court given orders. ಅದರ ಮೇಲೆ ಎಲ್ಲ ಕೇಸ್ಗಳು ಅನ್ವಯ ಆಗಿರೋದ್ರಿಂದ when he is accepted to face the challenges, accepted to face the investigation, let us wait and watch what's happening ಅಂತ. ನಾವು ಯಾರು ಕೂಡ ಕಾನೂನಲ್ಲಿ ಅತ್ಯಂತ ಪರಿಣಿತಿ ಪಡ್ಕೊಂಡವರಂತೂ ಅಲ್ಲ, ಮತ್ತು ನಾವು ಯಾರು ಕೂಡ ಜಡ್ಜ್ಮೆಂಟಲ್ ಸ್ಟೇಟ್ಮೆಂಟ್ಗಳು ನ್ಯಾಯಾಲಯಗಳಿರ್ತಕ್ಕಂಥ ಮೊಕದ್ದಮೆಗಳನ್ನು ಇವತ್ತೊಂದು ದಿವಸ ನಾವು ಅದು ಜಡ್ಜ್ಮೆಂಟಲ್ ಸ್ಟೇಟ್ಮೆಂಟ್ ಮಾಡ್ತಕ್ಕಂಥ ನ್ಯಾಯಾಲಯಗಳಿಗೆ ಮಾಡ್ತಕ್ಕಂಥ ಅವಮಾನ ಆಗ್ತದೆ. ಹಾಗಾಗಿ ನಾನು ಹೇಳ್ತಾ ಇದ್ದು, ಸಿಂಗಲ್ ಬೆಂಚಲ್ಲಿ ಕೊಟ್ಟಿರ್ತಕ್ಕಂಥ ಆರ್ಡರ್ನ ಕ್ಯಾನ್ ಬಿ ಕ್ವಶನ್ ದ ಡಿವಿಷನಲ್ ಬೆಂಚ್ ಆರ್ ಇನ್ ದ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂತಹ ಅವಕಾಶಗಳು, ಸಂವಿಧಾನದಲ್ಲಿರ್ತಕ್ಕಂಥ ಅವಕಾಶಗಳು, ಕ್ರಿಮಿನಲ್ ಪ್ರೊಸೀಜರ್ ಲಾ ಅಲ್ಲಿರ್ತಕ್ಕಂಥ ಅವಕಾಶಗಳು. ಈ ವಿಲ್ ಎಕ್ಸ್ಪ್ಲಾಯ್ಟ್ ಯೂಸ್ ವಾಟ್ ಎವರ್ ಇಸ್ ಬೆಸ್ಟ್ ಅವೈಲೇಬಲ್ ಫಾರ್ ಹಿಮ್. ದಟ್ ಇಸ್ ನಾಟ್ ಯುವರ್ ಕ್ವೆಶ್ಚನ್ ಆರ್ ಮೈ ಕ್ವೆಶ್ಚನ್. ವೈ ವಿ ಶುಡ್ ನಾಟ್ don't interfere when I'm talking. In this law ಯಾಕೆ ಅಂತ ಹೇಳ್ತೀನಿ, ನಿಮ್ಮ ಮಾತಿನ ಅಬ್ಜೆಕ್ಷನ್ ಬಂದ್ರೆ ಯಾರಾದ್ರೂ ಅಬ್ಜೆಕ್ಟ್ ಮಾಡ್ತಾರೆ ಅಷ್ಟೇ. ಯಾಕೆ ಅಂತ ಚಿಕ್ಕ ಪ್ರಶ್ನೆ ಜಡ್ಜ್ಮೆಂಟ್ ಬಂದ ಅಂತಂದ್ರೆ ಎಷ್ಟು ದಿನ ಟೈಮ್ ಇದೆ ಅಂತ ನಿಮಗೆ ಗೊತ್ತಿದೆಯಾ? 30 ದಿನ ಟೈಮ್ ಇದೆ. ಸೊ when I have 30 days time, why are you forcing me to do it? Why are you forcing me to do it? It is my liberty. ನನ್ನ ಮೇಲೆ ಬಂದಿದ್ದ ಆಪಾದನೆಗಳಿಗೆ ರಾಮಕೃಷ್ಣ ಅವ್ರ ಕೇಳಿದ ಉತ್ತರಕ್ಕೆ ನಾನು ಹೇಳ್ತೀನಿ, ನೀವು ಯಾಕೆ ಅಪ್ಲೈ ಮಾಡಿಲ್ಲ ಅಂತ ಹೇಳಕ್ಕೆ ರಾಮಕೃಷ್ಣ ಅವ್ರ ಮೂಗನವರಿಗೆ ನಾನು ಚುನಾವಣೆ ನಿಮಗೆ ಯಾರು ಅಬ್ಜೆಕ್ಟ್ ಮಾಡಲಿಲ್ಲ. ನಾಗರಾಜ್ ಯಾದವ್ ಜಿ, ನಮ್ಮ ಬ್ರೇಕಿಂಗ್ ಅಪ್ಡೇಟ್ ಅನ್ನ ನೀವು ಬಹಳ ಸ್ಮಾರ್ಟ್ ಆಗಿ ನಿಮಗೆ ಕನ್ವೀನಿಯಂಟ್ ಆಗೋ ರೀತಿಯಲ್ಲಿ ಉತ್ತರ ಕೊಟ್ರಿ. ನನ್ನ ಪ್ರಶ್ನೆ ಅಲ್ಲಲ್ಲ, ಪ್ರಶ್ನೆ ಯಾಕೆ ಒಂದು ವಾರದ ಹೋಗಿಲ್ಲ ಅಂತ, ಯಾಕೆ ಒಂದು ವಾರಕ್ಕೆ ಹೋಗ್ಬೇಕು? ಆಯ್ತು, ನಾನು ರಾಮಕೃಷ್ಣ ಸರ್ನೇ ಕೇಳ್ತೀನಿ. ರಾಮಕೃಷ್ಣ ಸರ್ ಕಾನೂನಾತ್ಮಕವಾಗಿ ಓಕೆ ಟೇಕನ್ ಅರ್ಥ ಆಯ್ತು. ಮುಂದೋಗೋಣ ಡಿಬೇಟ್. ರಾಮಕೃಷ್ಣ ಸರ್, ನನ್ನ ಪ್ರಶ್ನೆ, ಇದರಲ್ಲಿ ಸಾಕಷ್ಟು ಅನುಮಾನಗಳಿದೆ. ಬೆನಿಫಿಷರಿ ಆಫ್ ದಿಸ್ ಕೇಸ್ ಇಸ್ ದಿಸ್ ಫ್ಯಾಮಿಲಿ ಅನ್ನೋದಕ್ಕೋಸ್ಕರ ಇನ್ವೆಸ್ಟಿಗೇಷನ್ ಆಗ್ತಾರೆ ಅಂದ್ರೆ ಸರ್ 30 ಗಂಟೆಗಳ ಚರ್ಚೆಯಲ್ಲಿ ಗಂಟೆಗಳ ಕಾಲ ನ್ಯಾಯಾಲಯಗಳ ವಾದ ವಿವಾದ ನಡೆದ ನಂತರ 6 ದಿನಗಳ ನಂತರ ಟಾಪ್ ಮೋಸ್ಟ್ ಲಾಯರ್ಸ್ ಡಿಬೇಟ್ ಮಾಡಿದ ನಂತರ ಈಗ ಹೇಳಿರ್ತಕ್ಕಂಥದ್ದು ಏನಂತಂದ್ರೆ, ಅವರ ಮನೆಯವರ ಬೆನಿಫಿಷರಿ ಆಗಿದ್ರೆ ತನಿಖೆ ಆಗಬೇಕು ಅಂತ ಹೇಳಿದ್ರೆ ನಾವು ಒಪ್ಕೊಂಡಿದ್ದೀವಿ, ತನಿಖೆಗೆ ಮಾತು ಹೇಳ್ತಾ ಇದೀವಿ. ಆದ್ರೆ ಯಾವುದೇ ವಾದ ವಿವಾದಗಳಲ್ಲಿ ಸಿದ್ದರಾಮಯ್ಯನವರ ಒಂದೇ ಒಂದು ಪೀಸ್ ಆಫ್ ಪೇಪರ್ ಸಿಕ್ಕಿರ್ಲಿಲ್ಲ, ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಿಕ್ಲಿಲ್ಲ, ಯಾವುದೇ ರೀತಿ ಅಂತ ಎಸ್ಟಾಬ್ಲಿಷ್ ಮಾಡಕ್ಕಾಗಲಿಲ್ಲ. ಸಿದ್ದರಾಮಯ್ಯ ಇನ್ವಾಲ್ಡ್ ಅಂತ ಕಂದ್ರು ಹುಚ್ಚುಚ್ಚಂತವರಿಗೆ ಮೆಂಟಲ್ ಹಾಸ್ಪಿಟಲ್ ಒಂದೇ ಉತ್ತರ ಕೊಡಬೇಕಾಗ್ತದೆ. ಇವಾಗ ಕೇಳಿಸ್ಕೊಳ್ಳಿ ರಾಮಕೃಷ್ಣ ಸರ್, ಟೆಕ್ನಿಕಲಿ ಕಾನೂನಾತ್ಮಕವಾಗಿರೋ ಅವಕಾಶವನ್ನ ಸಿದ್ದರಾಮಯ್ಯನವರು ಬೇರೆ ರೀತಿಯಲ್ಲಿ ಬಳಸ್ಕೊಳ್ಳಿ, ನಮ್ಮ ತಕರಾರಿಲ್ಲ. ಬಟ್ ಪ್ರಶ್ನೆ ಇರೋದು,
ರಾಜ್ಯದ ಮುಖ್ಯಮಂತ್ರಿ ಮೇಲೆ ಎರಡೆರಡು ತನಿಖಾ ಸಂಸ್ಥೆಗಳು ತನಿಖೆಯನ್ನ ಮಾಡಲಿಕ್ಕೆ ಸಹಮತಿಯನ್ನ ಸೂಚಿಸಿದ ಮೇಲೆ ನೈತಿಕತೆ ಅನ್ನೋ ಪ್ರಶ್ನೆ ಬರುತ್ತಾ ಇಲ್ವಾ? ಸಿಂಪಲ್ ಪ್ರಶ್ನೆ. ಅಲ್ಲ, ಅದಕ್ಕೆ ಮೊದಲು ನಾಗರಾಜ್ ಅವರು ಹೇಳಿದ್ರು ಒಂದೇ ಒಂದು ಪೇಪರ್ ಇಲ್ಲ ಅವ್ರ ವಿರುದ್ಧ, ಒಂದೇ ಒಂದು ಸಾಕ್ಷಿ ಇಲ್ಲ ಅಂತ ಹೇಳಿ. ಬಟ್ ಆ ಜಜ್ಮೆಂಟ್ ನೀವು ಪೂರ್ತಿ ಓದಬೇಕು. 197 ಪೇಜಸ್ ಜಜ್ಮೆಂಟ್ ಅಲ್ಲಿ ಓದಿ ಅದನ್ನೇ ಹೇಳ್ತಾ ಇದ್ದೀನಿ. ಕೇಳಿ ಆ ಜಜ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವರ ಪತ್ನಿಯವರು 2014ರಲ್ಲಿ ಮೂಡಾಗಿ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಏನು ನನಗೆ ಆಲ್ಟರ್ನೇಟಿವ್ ಸೈಟ್ಸ್ ಕೊಡಿ ಅಂತ ಹೇಳಿ. ಆವಾಗ ಯಾರು ಮುಖ್ಯಮಂತ್ರಿ ಆಗಿದ್ರು? ಯಾರಾಗಿದ್ರು? ಸಿದ್ದರಾಮಯ್ಯನವರು ಆಗಿದ್ರು. ಇಲ್ಲಿ ಕೇಳಿ, ಅದಕ್ಕೆ 2017 ನಲ್ಲಿ ಇನ್ನೊಂದ್ಸರಿ ಅಲಾಟ್ ಮಾಡಿದ್ರು. ಈಗ 2021 ಬಿಜೆಪಿ ಅವರು ಕೊಟ್ಟಿದ್ದು ರಾಮಕೃಷ್ಣ ಸರ್ ಬಿಟ್ಟು ಬೇರೆ ಇಲ್ಲ, ನನ್ನದು ಇನ್ಕ್ಲೂಡ್ ಮಾಡ್ಕೊಂಡು ಎಲ್ಲರದು ಮೈಕ್ ಆಫ್. ಒಂದ್ ನಿಮಿಷ ರಾಮಕೃಷ್ಣ ಸರ್ ನೀವು ಹೇಳಿ ಸರ್. ಕೇಳಿ, ಪೂರ್ತಿ ಕೇಳಿ. 14ರಲ್ಲಿ ಅಲಾಟ್ ಮಾಡಲಿಲ್ಲ, 17ರಲ್ಲಿ ಅಲಾಟ್ ಮಾಡಲಿಲ್ಲ, 22 ಜನವರಿನಲ್ಲಿ ಅಲಾಟ್ ಆಗಿದ್ದು. ನಮ್ಮ ಡೇಟ್ ಹೇಳ್ತು ಬಿಜೆಪಿ ಸರ್ಕಾರ ಇದ್ದಿರ್ಬೋದು. ಆದ್ರೆ ಮೂಡ ರೆಸಲ್ಯೂಷನ್ ಅಲ್ಲಿ ಏನಾಗುತ್ತೆ, 2017ರ ರೆಸಲ್ಯೂಷನ್ ಪ್ರಕಾರ 2017ರ ರೆಸಲ್ಯೂಷನ್ ಪ್ರಕಾರ ಇವ್ರಿಗೆ ಕೊಡ್ತಾ ಇದ್ದೀವಿ, 14 ಸೈಟ್ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಆರ್ಡರ್ ಆಗಿರೋದು. 2017ರಲ್ಲಿ ರೆಸಲ್ಯೂಷನ್ ಆದಾಗ ಯಾರಿದ್ರು? ನಿಮ್ಮ ಸರ್ಕಾರದ 125 ಜನಕ್ಕೆ ಅವ್ರದೆಲ್ಲ ಎಂಕ್ವೈರಿ ಮಾಡಿಸಿ. ಮೂಡ ಪ್ರಕರಣದ ಬಗ್ಗೆ ಬಹುಶಃ ನಮ್ಮ ಚಾನೆಲ್ ನಲ್ಲಿ ಆದಷ್ಟು ಡಿಬೇಟ್ ಬೇರೆ ಎಲ್ಲೂ ಆಗಿಲ್ಲ. ಹೀಗಾಗಿ ಮತ್ತೆ ಹಿಂದಕ್ಕೆ ಹೋಗೋದು ಬೇಡ, ಮುಂದಕ್ಕೆ ಬರೋಣ. ನನ್ನ ಪ್ರಶ್ನೆ, ಎರಡು ತನಿಖಾ ಸಂಸ್ಥೆಗಳು, ಇದಕ್ಕೆ ಉತ್ತರ ಕೊಡಿ. ಎರಡು ತನಿಖಾ ಸಂಸ್ಥೆಗಳ ಪ್ರಕರಣ, ನೈತಿಕತೆಯ ಪ್ರಶ್ನೆ, ಇದಕ್ಕೆ ಉತ್ತರ ಬೇಕು. ನೋಡಿ, ಈಗ ಇವರು ಸಿದ್ದರಾಮಯ್ಯನ ಮೇಲೆ ಕೇಸ್ ಹಾಕಿರೋದ್ರಿಂದ, ಅದು FIR ಆಗಿರೋದ್ರಿಂದ, ನಿರ್ಮಲಾ ಸೀತಾರಾಮನ್ ನದ್ದ ಎಲ್ಲ ಸಂಸ್ಥೆಗಳ